ಆಪರೇಷನ್ ಸಿಂಧೂರ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇವತ್ತು LOCಗೆ ಭೇಟಿ ನೀಡಿ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಅಲ್ಲದೆ ರಣ ಹೇಳಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಆದಂಪುರ್ ಏರ್ಬೇಸ್ಗೆ ಭೇಟಿ ನೀಡಿ ಸೈನಿಕರ ಸಾಹಸವನ್ನ ಶ್ಲಾಘಿಸಿದ್ರು. ಅಲ್ಲದೆ ಪಾಪಿ ದೇಶ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾಶ್ಮೀರದ ಶ್ರೀನಗರದ ಹೊರವಲಯದಲ್ಲಿರುವ ಬಾದಾಮಿಬಾಗ್ ಕಂಟೋನ್ಮೆಂಟ್ಗೆ ಭೇಟಿ ನೀಡಿ ಸೈನಿಕರಿಗೆ ಶಬಾಷ್ಗಿರಿ ಹೇಳಿದ್ದಾರೆ. ಕಾಶ್ಮೀರದ ಬಾದಾಮಿಬಾಗ್ ಕಂಟೋನ್ಮೆಂಟ್ಗೆ ವಿಸಿಟ್ ಮಾಡಿದ ರಾಜನಾಥ್ ಸಿಂಗ್ ಪಾಕಿಸ್ತಾನ ಮಾಡಿದ ಶೆಲ್ ದಾಳಿ ವೇಳೆ ಬಿದ್ದ ಶೆಲ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ನಂತರ ಸೈನಿಕರ ಜೊತೆ ಸಂವಾದ ಮಾಡಿದ ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ದು ಹೆಮ್ಮೆ. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ವಿರುದ್ಧ ಹೋರಾಡುವಾಗ ಧೈರ್ಯಶಾಲಿ ಯೋಧರ ಅತ್ಯುನ್ನತ ತ್ಯಾಗಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿದ್ದಾರೆ. ಧರ್ಮ ಕೇಳಿ ಹೊಡೆದ್ರು, ನಾವು ಕರ್ಮ ನೋಡಿ ಹೊಡೆದ್ವಿ. ಉಗ್ರರನ್ನ ಸಂಹಾರ ಮಾಡೋದೇ ನಮ್ಮ ಗುರಿ ಎಂದ ಮಿನಿಸ್ಟರ್. ಕಾಶ್ಮೀರದಲ್ಲೇ ನಿಂತು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಉಗ್ರರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಧರ್ಮ ನೋಡಿ ಹೊಡೆದ್ರಿ, ನಾವು ನಿಮ್ಮ ಕರ್ಮ ನೋಡಿ ಹೊಡೆದಿದ್ದೇವೆ. ಉಗ್ರರನ್ನ ಸಂಹಾರ ಮಾಡೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಪಾಪಿ ದೇಶದವರು ಮತ್ತೆ ಕೆಣಕಿದ್ರೆ ನುಗ್ಗಿ ಹೊಡಿತೇವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಹಲ್ಗಾಮ್ನ ಪ್ರತೀಕಾರವನ್ನ ನಾವು ತೀರಿಸಿಕೊಂಡಿದ್ದೇವೆ, ಆದ್ರೆ ಉಗ್ರರನ್ನ ಹೊಡೆಯೋದು ಮಾತ್ರ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है, यह हमारा एक कमिटमेंट है. एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं, जब वक्त आता है तो हम कठोर निर्णय भी लेते हैं और कठोर कार्रवाई भी करते हैं. और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे. ಭಾರತೀಯ ಸೇನೆಗೆ ಸೇನಾ ಮುಖ್ಯಸ್ಥ ಶಬಾಷ್ಗಿರಿ. ಭಾರತೀಯ ಸೇನಾ ಕಾರ್ಯಕ್ಕೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಶಬಾಷ್ಗಿರಿ ನೀಡಿದ್ದಾರೆ. ಯುದ್ಧ ಭೂಮಿಗೆ ಹೋಗಿ ಸೈನಿಕರನ್ನ ಹುರಿದುಂಬಿಸಿದ್ದಾರೆ. ಶ್ರೀನಗರ ಉರಿ ಸೆಕ್ಟರ್ಗೆ ಹೋಗಿ ಸೈನಿಕರೇ ಕೀಪ್ ಇಟ್ ಅಪ್ ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ. ನರಿಬುದ್ಧಿ ತೋರಿಸುವ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಹಾಗೂ ಸೇನೆಯೇ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮೇಲಿಂದ ಮೇಲೆ ಪೆಟ್ಟು ಕೊಡ್ತಿದೆ. ಸರ್ಕಾರ ರಾಜತಾಂತ್ರಿಕ ಮೂಲಕ ಸಮರ ಸಾರಿದ್ರೆ ಸೇನೆ ಮಾತ್ರ ಉಗ್ರರನ್ನ ಹೊಡೆದು ಉರುಳಿಸ್ತಾ ಇದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.